ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು, ಅಥವಾ ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಅದು ತುಂಬ ಸಿಂಪಲು ಇಲ್ಲ, ಹಾಗಂತೂ ತುಂಬ ಗ್ರ್ಯಾಂಡಿ ಇಲ್ಲ. ಇದು ಈ ಥರದ ಒಂದು, ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆಟ್ 0.95 mm ತೊಗೊಂಡಿದ್ದೀನಿ. ಮತ್ತು ಈ ಥರದ ಫ್ಲವರ್ ಶೇಪ್ನಲ್ಲಿರುವಂಥ ಬೀಡ್ಸು, ಸ್ಮಾಲ್ ಬೀಡ್ಸು, 2 ರೀತಿ ಬೀಡ್ಸ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಆಮೇಲೆ 4 ಚೈನು, ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಈಗ ಈ ಫ್ಲವರ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ದೂರ ನೋಡ್ಕೊಂಡು ಬಟ್ಟೆಗೆ ಸೇರಿಸಿ, ಎಷ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ. ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸಿ, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಮತ್ತೆ ಇನ್ನೊಂದು ಸಾರಿ 4 ಚೈನು, ಬಟ್ಟೆಗೆ ಲಾಕ್. ಈ ಥರ 3 ಸಾರಿ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ ಈ ಬೀಡ್ ಸೇರಿಸಿ, ಸ್ಮಾಲ್ ಬೀಡ್, ಫ್ಲವರ್ ಶೇಪ್ ಬೀಡ್ ಸೇರಿಸಿ. ಈ ಥರ ಮತ್ತೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತೆ 3 ಸಾರಿ 4 ಚೈನು, ಬೀಡು 3 ಸಾರಿ 4 ಚೈನು, ಎಂಡಲ್ಲಿ 2 ಸಾರಿ 4 ಚೈನ್ ಮಾಡಿ 2 ಬ್ಲಾಕ್ ಮಾಡಿ ಕ್ಲೋಸ್ ಮಾಡಿಕೊಡಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಎಂಡಲ್ಲಿ 2 ಬ್ಲಾಕ್ ಮಾಡಿದ್ದೀನಿ, 4 ಚೈನು 2 ಬ್ಲಾಕು, ಮಿಡ್ಲಲ್ಲೆಲ್ಲ 3 ಬ್ಲಾಕು, ಎಂಡಲ್ಲಿ 2. ಈಗ ಎಂಡ್ ಮಾಡಿದ ಮೇಲೆ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಫಸ್ಟು 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಮುಂದೆ 4 ಚೈನ್ ಇದೆಯಲ್ವಾ, ಅದನ್ನು ಹಾಗೆ ಮಾಡ್ಕೊಳ್ಳಿ. ಈ 4 ಚೈನ್ಗಳನ್ನು ಹಾಗೆ ಮಾಡಿ ಆಯಾ ಲಾಕ್ಗಳಲ್ಲಿ ಲಾಕ್ ಮಾಡಿ, ಬೀಡ್ ಪಕ್ಕದ ಲಾಕಲ್ಲಿ. ಈಗ ಬೀಡ್ ಸುತ್ತಲೂ ಚೈನ್ ಮಾಡ್ಕೋಬೇಕು ನೀವು. 5, 6, 7. ಈ ಬೀಡ್ ಸುತ್ತಲೂ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಹಿಂಗೆ ನೋಡಿಕೊಂಡು ಅದನ್ನು ಬೀಡ್ನ ಈ ಕಡೆ, ಇದೀಗ 7 ಚೈನ್ ಹಾಕಿದ್ದೀನಿ, ನೀವು ಚಿಕ್ಕ ಬೀಡ್ ಹಾಕಿದರೆ ಕಡಿಮೆ ಬರುತ್ತೆ. ಈ ಕಡೆ ಲಾಕ್ ಇದೆಯಲ್ವ ಬೀಡ್ನ ಈ ಕಡೆ, ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್. ಇದನ್ನು ಈ ಲಾಕ್ ಇದೆ ನೋಡಿ, ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಮೊದಲಿನ ರೋದಲ್ಲಿ, ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೋಬೇಕು. ಈ ಲಾಕಿನ ಒಳಗಡೆ ಇಲ್ಲಿ ಹಿಂಗೆ ಹುಕ್ ಹಾಕ್ಕೊಂಡು, ಅಲ್ಲಿ ಗ್ಯಾಪ್ ಸ್ವಲ್ಪ ಜಾಗ ಇರುತ್ತಲ್ವ ಲಾಕಲ್ಲಿ, ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಇರುತ್ತಲ್ವ ಮೊದಲಿನ ರೋದಲ್ಲಿ, ಆ 4 ಚೈನ್ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಇಲ್ಲಿ 7 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಈ ಲಾಕಲ್ಲಿ
ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು ಇಲ್ಲಿ ಲಾಕ್. ಹಾಗೆ ಮಾಡ್ತಾ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ. ಈ ಥರ ಬ್ಯಾಕ್ ಸೈಡಿಂದ ಈ ಚೈನ್ಗಳನ್ನು ಹಾಕ್ಕೊಂಡು ಬಂದೀನಿ ಸ್ನೇಹಿತರೆ. ಈಗ ನೋಡಿ ಎಂಡ್ ಮಾಡಿದ್ದೀನಿ 4 ಚೈನು ಎಲ್ಲ ಹಾಕ್ಕೊಂಡು. ಈಗ ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಮತ್ತೆ 4 ಚೈನು. ಇದನ್ನು ಈ ಲಾಕ್ ಇದೆಯಲ್ವ ಇಲ್ಲಿ, ಈ ಲಾಕಲ್ಲಿ ಈ 2ನೇ ರೋ, ಈಗ ನೀವು ಬ್ಯಾಕ್ ಸೈಡಿಂದ ಹಾಕ್ಕೊಂಡು ಬಂದಿದ್ದೀರಿ ಆ ಲಾಕಲ್ಲಿ ಈ 2ನೇ ರೋದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಆ 4 ಚೈನ್ ಒಳಗಡೆ. ಆಮೇಲೆ ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಬೀಡ್ನ ಬ್ಯಾಕ್ ಸೈಡ್ ಈಗ ನಾವು 7 ಚೈನ್ ಹಾಕಿದ್ದೀವಲ್ವ ಬೀಡ್ನ ಸುತ್ತಲೂ ಬ್ಯಾಕ್ ಸೈಡಿಂದ, ಆ 7 ಚೈನ್ನ ಒಳಗಡೆಯಿಂದ ಹಿಂಗೆ ಹುಕ್ ತಗೊಂಡೋಗಿ ಹಿಂಗೆ ತಗೊಂಬನ್ನಿ. 4 ಲೂಪ್ ಆಯಿತು. ಫಸ್ಟ್ 2 ಒಂದು ಮಾಡಿ ಇಲ್ಲಿಂದ ದಾರ ತಗೊಂಡು, ಮತ್ತೆ ಇಲ್ಲಿಂದ ದಾರ ತಗೊಳ್ಳಿ, ಮತ್ತೆ 2 ಲೂಪ್ ಮಾತ್ರ ಒಂದು ಮಾಡಿ, 2 ಲೂಪು ಒಂದು ಮಾಡ್ಕೊಂಡು ಬನ್ನಿ. 2 ಉಳೀತು, ಮತ್ತೆ 2. ಇದನ್ನು ಟ್ರಿಪಲ್ ಕ್ರೋಶೆ ಅಂತ ಹೇಳೋದು. ಈ ಥರ 2 ಸಾರಿ ದಾರ ಸುಂದ್ಕೊಂಡು ಇದರೊಳಗಿಂದ ದಾರ ತೊಗೊಂಬನ್ನಿ. 4 ಲೂಪ್ ಇರುತ್ತೆ. ಇಲ್ಲಿಂದ ದಾರ ತೊಗೊಂಡು ಫಸ್ಟ್ 2 ಒಂದು ಮಾಡಿ, ಇನ್ನು 3 ಉಳಿಯುತ್ತೆ. ಮತ್ತೆ ದಾರ ತೊಗೊಂಡು ಮತ್ತೆ 2, ಮತ್ತೆ ದಾರ ತೊಗೊಂಡು ಮತ್ತೆ 2, ಹೀಗೆ ಮಾಡ್ತಾ ಹೋಗಿ. ನೋಡಿ ಈ ಥರ ಟ್ರಿಪಲ್ ಕ್ರೋಶೆ ಪೂರ್ತಿ ಇದರ ಹಿಂದೆ ಬ್ಯಾಕ್ ಸೈಡಲ್ಲಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನಿಮಗೆ ಕ್ರೋಶೆ ಗೊತ್ತಿಲ್ಲ ಅಂತ ಇದ್ದರೆ ಈ ಥರ ಎಲ್ಲ ಸ್ಟಿಚ್ಗಳು, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಇದೆಲ್ಲ ನಾನು ಡಿಟೇಲಾಗಿ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಮಮತಾ ಡಿಸೈನ್ಸ್ಗೆ ಹೋಗಿ ಫಸ್ಟ್ ವಿಡಿಯೋ ಹುಡುಕಿದರೆ ನಿಮಗೆ ಸಿಗತ್ತೆ ಕ್ರೋಶೆ ಡಿಸೈನ್ಸ್ ಅಂತ. ನೀವು ನೋಡಿ, ಇಲ್ಲ ಅಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ಯೂಟ್ಯೂಬ್ ಅದಾಗಿಯೇ ಸಜೆಸ್ಟ್ ಮಾಡುತ್ತೆ ಎಲ್ಲ ವೀಡಿಯೋಗಳನ್ನು. ಅದರಿಂದ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನನ್ನ ಮುಂದಿನ ವೀಡಿಯೋಗಳೆಲ್ಲ ನಿಮಗೆ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ನೀವು ಬೆಲ್ ಐಕಾನು ಪ್ರೆಸ್ ಮಾಡಿ, ಇದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಬಟನ್ಗೆ ಪ್ರೆಸ್ ಮಾಡಿ, ಹಾಗೆ ಎಲ್ಲ ನೋಟಿಫಿಕೇಷನು ಬರುತ್ತೆ ನಿಮಗೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದರೆ ಸುಲಭ. ನಾನು ತುಂಬ 500-600 ಡಿಸೈನ್ಗಳು ಹಾಕಿದ್ದೀನಿ. ಅಷ್ಟು ಡಿಸೈನ್ಗಳನ್ನು ನಿಮಗೆ ಹುಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ಬೋದು. ಪ್ಲೇಲಿಸ್ಟಲ್ಲಿ ಇದೆ ಕೆಲವು, ಎಲ್ಲನೂ ಕೊಡೋಕ್ಕಾಗಲ್ಲ ಪ್ಲೇಲಿಸ್ಟಲ್ಲೂ. ಯೂಟ್ಯೂಬ್ ಅದಾಗೆ ಅದು ಸಜೆಸ್ಟ್ ಮಾಡ್ತಾ ಇರುತ್ತೆ, ನಿಮಗೆ ನೋಡ್ಕೋಬೋದು. ನೀವು ಒಳ್ಳೊಳ್ಳೆ ಡಿಸೈನ್ಗಳು ಇವೆ ನನ್ನ ಚಾನಲಲ್ಲಿ. ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಫುಲ್ಲು ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ಕೌಂಟ್ ಮಾಡ್ಕೊಳ್ಳಿ. ನೀವು ಮಾಡುವಾಗಲೇ ಕೌಂಟ್ ಮಾಡಿದರೆ ಸುಲಭ. ಇದರಲ್ಲಿ 15 ಟ್ರಿಪಲ್ ಕ್ರೋಶೆ ಇದೆ. 15 ಟ್ರಿಪಲ್ ಕ್ರೋಶೆ ಆಗಿ ನೆಕ್ಸ್ಟ್ ಈ ಬೀಡ್ನ ಈ ಕಡೆ 4 ಚೈನ್ ಇದೆಯಲ್ವ, ಫಸ್ಟು ಅಲ್ಲಿ ಲಾಕ್ ಮಾಡಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ ಲಾಕ್ ಇರುತ್ತಲ್ವ ಅಲ್ಲಿ ಮತ್ತೆ 4 ಚೈನು. ಅದನ್ನು ಈ 4 ಚೈನ್ ಲಾಕ್ ಇದೆಯಲ್ವ 2ನೇ ರೋದಲ್ಲಿ ಮೇಲೆ ಬ್ಯಾಕ್ ಸೈಡಿಂದ ಹಾಕ್ಕೊಂಡು ಬಂದಿರೋದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ ಬೀಡ್ನ ಪಕ್ಕದ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ ಟ್ರಿಪಲ್ ಕ್ರೋಶೆ ಬೀಡ್ನ ಬ್ಯಾಕ್ ಸೈಡು ದಾರದಲ್ಲಿ. ಈ ಥರ ಮಾಡ್ಕೊಂಡು ಹೋಗಿ 15 ಟ್ರಿಪಲ್ ಕ್ರೋಶೆ ಪೂರ್ತಿ ಮಾಡಿ ತೋರಿಸ್ತೀನಿ, ಆರ್ಚ್ ಮಾಡಿ. ನೋಡಿ ಸ್ನೇಹಿತರೆ, ಈ ಥರ ಆರ್ಚ್ಗಳು ಮಾಡ್ಕೊಂಡು ಬಂದಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ ಆರ್ಚ್ಗಳು. ಇಲ್ಲಿ ಕೊನೆಯಲ್ಲಿ 4 ಚೈನ್ನ ಬ್ಲಾಕ್ ಮಾಡಿ ಲಾಕಲ್ಲಿ ಲಾಕ್ ಮಾಡಿ 2 ಚೈನ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಮತ್ತೆ ಈ ಇಲ್ಲಿ ಮೇಲಿನ ರೋ ಇದೆಯಲ್ವ, 3rd ರೋ, ಇಲ್ಲಿ ಟರ್ನ್ ಮಾಡಿದ್ದೀರಾ ಅಲ್ಲಿ ಅದನ್ನು ಸೇರಿಸ್ಕೋಬೇಕು. ಟರ್ನ್ ಮಾಡಿದಲ್ಲಿ ಲಾಸ್ಟ್ಗೆ ಟರ್ನ್ ಮಾಡಿದ್ದೀರಾ, ಈ ಬ್ಯಾಕ್ ಸೈಡಿಂದ ಬಂದು ಟರ್ನ್ ಮಾಡಿರೋದು ನೋಡಿ, ಆರ್ಚ್ ಮಾಡೋದಕ್ಕಿಂತ ಮೊದಲೇ ಅಲ್ಲಿ ದಾರ ಸೇರಿಸಿ 2 ಸರ್ತಿ ಲಾಕ್ ಮಾಡ್ತಾ ಇದ್ದೀನಿ ನಾನು, ಡಬಲ್ ಲಾಕು. ಫಸ್ಟ್ 4 ಚೈನ್ ಮಾಡ್ಕೊಳ್ಳಿ.
ಇದನ್ನು ಈ ಲಾಕ್ ಇದೆಯಲ್ವ, ಈ ಲಾಸ್ಟ್ ರೋದ ಲಾಕು, ನೀವು ಆರ್ಚ್ ಮಾಡೋದಕ್ಕಿಂತ ಮೊದಲೇ ಮಾಡಿರೋ ಲಾಕು ಅಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಈ ಆರ್ಚಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಇರಲ್ಲೆಲ್ಲ ಸಿಂಗಲ್ ಕ್ರೋಶೆ. ಫಸ್ಟು ಈ ಥರ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡು. ಈ ಥರ. ಅದಾದಮೇಲೆ ನೆಕ್ಸ್ಟು ಎಲ್ಲ ಆರ್ಚ್ಗಳಲ್ಲಿ ಎಲ್ಲ ಡಬಲ್ ಕ್ರೋಶೆ ಇದೆಯಲ್ವ, ಡಬಲ್ ಕ್ರೋಶೆ ಮೇಲೆ ಚೈನು, ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶೆ ಮೇಲೆ ಚೈನ್ ಥರ ಹೋಲ್ ಇರುತ್ತೆ ನೋಡಿ, ಈ ಹೋಲಲ್ಲಿ ಸಿಂಗಲ್ ಕ್ರೋಶೆ. ಒಟ್ಟು 4 ಡಬಲ್ ಕ್ರೋಶೆ ಆಯಿತು. ಇದು 5ನೇದು, 6ನೇದು, 7, ನೆಕ್ಸ್ಟು 8. 8ರಲ್ಲಿ 8ನೇದಲ್ಲಿ ಹೀಗೆ ಸಿಂಗಲ್ ಕ್ರೋಶೆ ಹಾಕಿ ಆದಮೇಲೆ ಒಂದು ಸ್ಮಾಲ್ ಬೀಡ್ ಮತ್ತೆ ಸೇರಿಸ್ಕೊಳ್ಳಿ. ಸ್ಮಾಲ್ ಬೀಡ್ ಸೇರಿಸಿ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. 9, 10, 11, 12, 13, 14. 14ನೇದಲ್ಲಿ ಮತ್ತೆ ಇನ್ನೊಂದು ಸ್ಮಾಲ್ ಬೀಡ್. ಈ ಥರ ಸೇರಿಸ್ಕೊಳ್ಳಿ. ಮತ್ತು 15ರಲ್ಲಿ ಎಂಡ್ ಮಾಡ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು. ಇದನ್ನು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ 4 ಚೈನ್ನ ಲಾಕ್ ಇರುತ್ತಲ್ವ, ಇಲ್ಲಿ ಈ 4 ಚೈನ್ನ ಲಾಕ್ ಆಗಿರುತ್ತೆ, ಅಲ್ಲಿ ಲಾಕಲ್ಲಿ ಈ ಥರ ಬರುತ್ತೆ ಆರ್ಚ್. ಆವಾಗ ಫಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ಸು, ಮತ್ತು 8ನೇದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ಸು, ಮತ್ತು 14ರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ಸು. ಕರೆಕ್ಟಾಗಿ 3 ಬರುತ್ತೆ. ಇದಾದಮೇಲೆ 4 ಚೈನ್ ಕುಚ್ಚಿಗೆ. ಇದನ್ನು ಇಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಎಲ್ಲ ಆರ್ಚಲ್ಲಿ ಡಬಲ್ ಕ್ರೋಶೆ ಎಲ್ಲದರಲ್ಲಿ ಸಿಂಗಲ್ ಕ್ರೋಶೆ ಹಾಕಬೇಕು. ಫಸ್ಟಲ್ಲಿ 8ಲ್ಲಿ 14ಲ್ಲಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. 3 ಬೀಡ್ ಆಗುತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ. ನೋಡಿ ಸ್ನೇಹಿತರೆ, ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ಕುಚ್ಚು ಹಾಕೆಲ್ಲ ಆದಮೇಲೆ ಇದಕ್ಕೆ 100 ಎಳೆ ಅಷ್ಟೇ ನಾನು ದಾರ ತಗೊಂಡಿರೋದು. 100 ಎಳೆ ಅಂದರೆ ಡಬಲ್ ಮಾಡಿದಾಗ 200 ಎಳೆ ಆಗುತ್ತೆ, ಸಾಕಾಗುತ್ತೆ. ಇದು ದಪ್ಪ ಇರುತ್ತೆ. ಮತ್ತು ಈ ಕುಚ್ಚಿನ ಆ ಕಡೆ ಈ ಕಡೆ ಸ್ಮಾಲ್ ಬೀಡ್ ಬಂದಿರುತ್ತೆ ನೋಡಿ, ಅದು ಸೈಡ್ ಬೀಡ್ ಇಲ್ವಾ 2 ಆರ್ಚಿಂದು, ಅದು ಕುಚ್ಚಿನ ಆ ಕಡೆ ಈ ಕಡೆ ಬಂದಂಗೆ ಅನಿಸುತ್ತೆ. ಅದರಿಂದಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟ್ ಕಾಣಿಸುತ್ತೆ ಬೀಡ್ನ ಮಧ್ಯದಲ್ಲಿ ಕುಚ್ಚು ಹಾಕಿದಂಗೆ. ಇದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.